ಇನ್ನು ನ್ಯೂಸ್ ಫಸ್ಟ್ ಜೊತೆ ಈ ಯಾಗದ ಬಗ್ಗೆ ಮಾತನಾಡೋಂಗಿದ್ರೆ ಶರತ್ ಗೌರೀಶ್ ಅವರೇ, ನನ್ನ ಧ್ವನಿ ಕೇಳಿಸಿದ್ರೆ ನೀವು ಮಾತಾಡಬಹುದು ಈಗ. ಸರ್, ಬಡಾಯಿ ಕಾವು ಅಂತಕ್ಕಂಥದ್ದು ಕಾಶ್ಮೀರ್ ಸಂಪ್ರದಾಯ ಬ್ರಾಹ್ಮಣ್ಸ್ ಇಂದ ಆರಾಧನೆ ಮಾಡ್ತಕ್ಕಂಥ ದೇವಸ್ಥಾನ ಅಂತ. ಅಲ್ಲಿ ಅದೇ ತರ 2-3 ಕಾವುಗಳಿದೆ. ನೀಲೇಶ್ವರಂ ಅಲ್ಲಿ ಮಣ್ಣಂಪೊರತು ಕಾವು ಅಂತಾನು ಕೆಲವು ಸಂಪ್ರದಾಯಗಳಿದೆ. ಈ ಕಾವು ಈ ದೇವಸ್ಥಾನದಲ್ಲಿ ವಿಶೇಷ ಏನಂತ ಹೇಳಿದ್ರೆ, ಆಗಿನ ಕಾಲದ ರಾಜ ಮಹಾರಾಜರು ಏನ್ ಮಾಡಿದ್ರು, ಅವರು ರಕ್ಷಣೆಗೋಸ್ಕರ ತಾಂತ್ರಿಕವಾಗಿ ಮಾಂತ್ರಿಕ ಬಾಧೆಗಳನ್ನ ನಿವೃತ್ತಿ ಮಾಡ್ಲಿಕ್ಕೆ ಕೆಲವು ಆಚಾರ್ಯರನ್ನ ಮೊರೆ ಹೋಗಿರ್ತಕ್ಕಂಥದ್ದು. ಅದರಲ್ಲಿ ಈ ಒಂದು ಕಾವುಗಳು ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯ ಅಂತಕ್ಕಂಥದ್ದನ್ನ ಹೇಳ್ಬೋದಂಥದ್ದು. ಮತ್ತೆ ಇಲ್ಲಿ ದೇವಿ ಕಾಳಿಯನ್ನ ಆರಾಧನೆ ಮಾಡ್ತಕ್ಕಂಥದ್ದು ಭಾರಿ ವಿಶೇಷ ಅಂತಕ್ಕಂಥದ್ದು. ಅದರಲ್ಲಿ ನಮ್ಮಲ್ಲಿ ಏನಂತ ಹೇಳಿದ್ರೆ ವಾಮ ಮಾರ್ಗ ಅಂತಕ್ಕಂಥದ್ದು ಹೇಳ್ತಾರೆ. ವಾಮಾಚಾರ ಮತ್ತೆ ಸದಾಚಾರ ಅಂತಕ್ಕಂಥ 2 ಮಾರ್ಗಗಳು ಇದೆ. ಈ ಕಾಶ್ಮೀರ ಸಂಪ್ರದಾಯದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಇದನ್ನ ವಾಮ ಮಾರ್ಗದಲ್ಲಿ ಪೂಜೆ ಮಾಡತಕ್ಕಂಥ ಸಂಪ್ರದಾಯಗಳು ಕೆಲವು ಇದೆ. ಅದರಲ್ಲಿ ಬಳಸ್ತಕ್ಕಂಥ ಪದಾರ್ಥಗಳು ಮತ್ಸ್ಯ, ಮಾಂಸ, ಮದ್ಯಪಾನ ಅಂತಕ್ಕಂಥ ವಿಷಯಗಳನ್ನ ಕೂಡ ಬಳಸಿ ಪೂಜೆ ಮಾಡ್ತಕ್ಕಂಥ ಸಂಪ್ರದಾಯಗಳು. ಅವರು ಬ್ರಾಹ್ಮಣರಾದ್ರೂ ಕೂಡ ಅದನ್ನ ಸ್ವೀಕಾರ ಮಾಡದೆ ಭಗವತಿಗೋಸ್ಕರ ಸಮರ್ಪಣೆ ಮಾಡಿ ಅದನ್ನ ಸ್ವೀಕಾರ ಮಾಡತಕ್ಕಂಥ ಪದ್ಧತಿ ಅಂತ ಹೇಳಿದ್ರೆ ಅದನ್ನ ಮರೆಯಾಗಿದೆ. ಅಂತ ಹೇಳಿದ್ರೆ ಅದನ್ನ ತೀರ್ಥದ ರೀತಿಯಲ್ಲಿ ಮಾತ್ರ ಸ್ವೀಕಾರ ಮಾಡಬೇಕು ಪ್ರಸಾದವನ್ನ ಅಂತಕ್ಕಂಥದ್ದು ಕೂಡ ಈ ಒಂದು ಸಂಪ್ರದಾಯದಲ್ಲಿ ಇದೆ ಅಂತಕ್ಕಂಥದ್ದು. ಮತ್ತೆ ಭಾರಿ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಮತ್ತೆ ಇಷ್ಟಿಷ್ಟೇ ಆಗಿರ್ತಕ್ಕಂಥ ನೈವೇದ್ಯಗಳು, ಇಷ್ಟಿಷ್ಟೇ ಆಗಿರ್ತಕ್ಕಂಥ ದಿನಗಳು ಆ ಒಂದು ಮದ್ಯವನ್ನ ಇಟ್ಟು ಅದನ್ನ ಇಷ್ಟು ಹುಳಿ ಇರಬೇಕು ಅಂತಕ್ಕಂಥ ವಿಷಯವಾಗಿ ನೈವೇದ್ಯ ಮಾಡ್ತಕ್ಕಂಥದ್ದಿದೆ. ಮತ್ತೆ ಅಲ್ಲಿ ನಡೀತಕ್ಕಂಥ ಸಂಪ್ರದಾಯಗಳು ಕೂಡ ಹೊರ ಜಗತ್ತಿಗೆ ಯಾವುದು ಕಾಣೋದಿಲ್ಲ. ಎಲ್ಲ ಬಾಗಿಲು ಹಾಕಿ ಒಳಗಡೆ ಮಾಡತಕ್ಕಂಥ ಕ್ರಿಯೆಗಳು ಅವೆಲ್ಲವೂ ಕೂಡ ರಹಸ್ಯವಾಗಿ ಇಟ್ಟಿರ್ತಕ್ಕಂಥ ಕ್ರಿಯೆಗಳು ಕೂಡ ಇದೆ. ಅದು ಒಂದು ಗುಪ್ತ ಸ್ಥಾನ ಅಂತಕ್ಕಂಥ, ಈ ಕಾವು ಅಂತಕ್ಕಂಥ ಒಂದು ಗುಪ್ತ ಆಗಿರ್ತಕ್ಕಂಥ ಆಚರಣೆಗಳು, ವಿಧಿಗಳು ನಡೀತಕ್ಕಂಥ ಒಂದು ಸ್ಥಾನ ಅಂತಕ್ಕಂಥ ಹೇಳ್ಬೋದು. ಮತ್ತೆ ಅದೇ ಆಗಿರ್ತಕ್ಕಂಥ ಅಷ್ಟೊಂದು ಪವರು ಇದೆ ಅಲ್ಲಿ. ಏನೇ ನಾವು ಶತ್ರು ಸಂಹಾರದ ರೀತಿಯಲ್ಲಿ ಏನಾದರೂ ಒಂದು ಪ್ರಾರ್ಥನೆಯನ್ನು ಮಾಡಿದ್ರು ಕೂಡ ಅದೆಲ್ಲವೂ ಕೂಡ ಸಂಹಾರ ಆಗೋದ್ರಲ್ಲಿ ಸಂಶಯ ಇಲ್ಲ ಅಂತಕ್ಕಂಥದ್ದನ್ನ ಅನುಭವ ಆಗಿದೆ ಅಂತಕ್ಕಂಥದ್ದನ್ನ ಹೇಳ್ಬೋದು. ಶರತ್ ಗೌರೀಶ್ ಅವರ, ಇವತ್ತು ನೇರವಾಗಿ ಅವರು ಭಗವತಿ ದೇವಸ್ಥಾನಕ್ಕೆ ಹೋಗಿರೋ ಅಂಥದ್ದು, ಇಲ್ಲಿ ಭೇಟಿ ಕೊಟ್ಟ ಬಳಿಕ ಪೂಜಾ ವಿಧಿವಿಧಾನಗಳನ್ನು ನಡೆಸಿದ ತಕ್ಷಣ ಎಲ್ಲೋ ಒಂದು ಕಡೆ ತಮ್ಮ ವಿರುದ್ಧ ಕೇಳಿ ಬಂದಿರುವಂಥ ಆರೋಪದಲ್ಲಿ ಅವರು ಆರೋಪ ಮುಕ್ತರಾಗುವಂಥ ಸಾಧ್ಯತೆ ಬಗ್ಗೆ ಏನು ಹೇಳ್ತೀರಿ? ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಸರ್. ಭಗವತಿಯ ಪ್ರಾರ್ಥನೆ ಮಾಡುವಂಥದ್ದು ಏನಂತ ಹೇಳಿದ್ರೆ ದೇವಿಯನ್ನ ಶರಣ ಆಗ್ತಕ್ಕಂಥದ್ದು ಅವರವ್ರ ರಕ್ಷಣೆಗೋಸ್ಕರ ಅಲ್ವಾ, ಅದರಲ್ಲಿ ಏನು ಸಂಶಯ ಇಲ್ಲ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ. ಶರತ್ ಗೌರೀಶ್ ಅವರೇ, ಈಗ ದೇವರ ಜೊತೆ ದೇವತೆ ಮೊರೆ ಕೂಡ ಅಷ್ಟೇ ಮುಖ್ಯ. ಅಪ್ಪನನ್ನ ಮಾತ್ರ ಪೂಜಿಸಲಾಗಲ್ಲ, ಅಮ್ಮನನ್ನು ಕೂಡ ಪೂಜಿಸಬೇಕು. ಇದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೇಳ್ತಾರೆ. ಇವತ್ತು ಅಷ್ಟಮಿ ತಿಥಿ. ಹೌದು ಸರ್, ನೋಡಿ ಅದಕ್ಕೆ ಶಂಕರಾಚಾರ್ಯ ಮೊದಲನೇ ಶ್ಲೋಕದಲ್ಲಿ ಹೇಳಿದ್ದಾರೆ, ಶಿವಶಕ್ತಿಯ ಯುಕ್ತೋ ಇದಿ ಭವತಿ ಶಕ್ತ ಪ್ರಭವಿತುಂ ಅಂತ. ಶಿವ ಮತ್ತೆ ಶಕ್ತಿ ಆರಾಧನೆಯಿಂದಾನೇ ಕೂಡ ಇಡೀ ಜಗತ್ತು ಕೂಡ ಸೃಷ್ಟಿ, ಸ್ಥಿತಿ, ಲಯ ಇತ್ಯಾದಿ ಕಾರ್ಯಗಳಲ್ಲೂ ಸಫಲ ಆಗ್ತಾರೆ. ಅಂದ್ರೆ ದೇವಿಯ ಒಂದು ಸಾನ್ನಿಧ್ಯ ಅಷ್ಟು ಬೇಕಾಗ್ತದೆ. ಅಷ್ಟಮಿ ತಿಥಿ ಅಂತಕ್ಕಂಥದ್ದು, ಅಷ್ಟಮಿ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಅಷ್ಟಮಿಯ ತಿಥಿಯ ದೇವತೆ ತ್ವರಿತ ಅಂತಕ್ಕಂಥದ್ದನ್ನ ಹೇಳ್ತಾರೆ ತಂತ್ರಶಾಸ್ತ್ರದಲ್ಲಿ. ಆ ಕಡೆ ಅಷ್ಟಮಿ ತಿಥಿನೂ ಶುಕ್ಲ ಪಕ್ಷದ ಅಷ್ಟಮಿ ತಿಥಿನೂ ಅವಳೆ, ಶುಕ್ಲ ಪಕ್ಷದ ಅಷ್ಟಮಿ ತಿಥಿನೂ ತ್ವರಿತಾನೇ ಆಗ್ತಾಳೆ. ಬೇರೆ ತಿಥಿಗಳಲ್ಲಿ ಬೇರೆ ಬೇರೆ ದೇವತೆಗಳಾಗ್ತಾರೆ. ಈ ಅಷ್ಟಮಿ ತಿಥಿ ಭಾರಿ ವಿಶೇಷ. ಇದು ಕಾಲಭೈರವನ ಆರಾಧನೆ ಮಾಡತಕ್ಕಂಥ ಸ್ಥಾನನೂ ಆಗ್ತಾರೆ. ಅಷ್ಟಮಿ ತಿಥಿ ನಮ್ಮ ವಿಧಿಯನ್ನ ಬದಲಾಯಿಸ್ತಕ್ಕಂಥ ದಿನಾನೂ ಆಗ್ತಾರೆ. ಯಾಕಂದ್ರೆ ಅಷ್ಟಮ ಅಂತ ಹೇಳಿದ್ರೆ ಕರ್ಮ ಸಂಬಂಧಿತವಾಗಿರ್ತಕ್ಕಂಥ ವಿಷಯ. ಹಾಗಾಗಿ ಅವ್ರು ಏನೇ ಇವತ್ತು ಪ್ರಾರ್ಥನೆ ಮಾಡಿದ್ರು ಕೂಡ ಕರ್ಮ ಸಂಬಂಧಿತವಾಗಿರ್ತಕ್ಕಂಥ ವಿಷಯಗಳಲ್ಲಿ ಅವ್ರಿಗೆ ಯಶಸ್ಸನ್ನು ಕೊಡ್ತಾರೆ ಅಂತಕ್ಕಂಥದ್ದನ್ನ ಹೇಳ್ತೀನಿ. ಇನ್ನು ಶರತ್ ಗೌರೀಶ್ ಅವರ, ಈಗ ಸಾಲು ಸಾಲು ದೇವತೆಗಳ ಮೊರೆ ಹೋದಂತ ವಿಜಯಲಕ್ಷ್ಮಿ ಅವರ ಜೊತೆ ಕುಟುಂಬ ಸಮೇತರಾಗಿ ದರ್ಶನ್ ಅವರು, ಅವರ ಪುತ್ರ ವಿನೀಶ್ ಅವರು ಕೂಡ ಇದ್ದಾರೆ. ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ. ಕುಟುಂಬ ಸಮೇತರಾಗಿ ದೇವಿಯ ಮೊರೆ ಹೋದ್ರೆ ಇಡೀ ಕುಟುಂಬಕ್ಕೆ ರಕ್ಷಣೆ ಸಿಗತ್ತೆ ಅನ್ನೋ ಒಂದು ಮಾತು ಇದೆ ಅಂತ ಅನ್ಕೊಳ್ತೀನಿ. ಹೌದು ಸರ್, ಈಗ ನೋಡಿ ಒಂದು ನಂಬಿಕೆಯಿಂದ, ಎಲ್ಲ ನಂಬಿಕೆಯ ಮೇಲೆ ಆಧಾರದಲ್ಲಿ ನಡೀತಾ ಇರುತ್ತೆ. ಮತ್ತೆ ಸತ್ಯ ಅಸತ್ಯಗಳು ಕೂಡ ನಡೀತಾ ಇರುತ್ತೆ. ಯಾವುದೇ ಒಂದು ಶುದ್ಧವಾಗಿರ್ತಕ್ಕಂಥ ಮನಸ್ಸಿನಿಂದ ಇಡೀ ಪರಿವಾರವು ಆ ಕ್ಷೇತ್ರಕ್ಕೆ ನಡ್ಕೊಳ್ಳೋದಾಗ್ಲಿ, ಯಾವುದೇ ಒಂದು ಉಪಾಸನೆ ಮಾಡುವಂತಾಗ್ಲಿ, ಯಾವುದೇ ಒಂದು ಧಾರ್ಮಿಕ ಕೆಲಸಗಳ ಮಾಡುವಂತದ್ದಾಗ್ಲಿ, ನಮ್ಮ ಸನಾತನ ಧರ್ಮವು ಕೂಡ ಒಂದು ನಂಬಿಕೆ ಮತ್ತೆ ಒಂದು ವಿಶ್ವಾಸ ಇಡಬೇಕು ಅಂತಕ್ಕಂಥ ನಮ್ಮ ಶಾಸ್ತ್ರದಲ್ಲಿ. ಅದೇ ರೀತಿ ಅದೇ ನಂಬಿಕೆ ವಿಶ್ವಾಸವನ್ನ ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶನ ಮಾಡೋದಕ್ಕಿರ್ತಕ್ಕಂಥ ಫಲ ಖಂಡಿತ ಸಿಗ್ತಾರೆ ಅಂತಕ್ಕಂಥದ್ದು. ಸತ್ಯ ಧರ್ಮ ನ್ಯಾಯ ಆಗಿದ್ರೆ ಅದು ಖಂಡಿತವಾಗ್ಲೂ ಅವರು ಏನು ಅನ್ಕೊಂಡಿರ್ತಾರೋ ಆ ಕೆಲಸಗಳು ಖಂಡಿತ ಅದು ನೆರವೇರುತ್ತೆ. ಓಕೆ, ಧನ್ಯವಾದ ಶರತ್ ಗೌರೀಶ್ ಅವರೇ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಇದು ಒಟ್ಟಾರೆ ವಿಜಯಲಕ್ಷ್ಮಿ ಅವರ ಜೊತೆ ದರ್ಶನ್ ಅವರು ಕುಟುಂಬ ಸಮೇತರಾಗಿ ಇವತ್ತು ದೇವಾಲಯಕ್ಕೆ ಭೇಟಿಯನ್ನ ಕೊಟ್ಟು ಶತ್ರು ಸಂಹಾರ ಯಾಗವನ್ನು ಮಾಡಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.